ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನು ವಿಡಿಯೋ ಮಾಡೋದಕ್ಕೆ ಸಖತ್ ಖುಷಿಯಿಂದ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಚಾನಲ್ ಈಗ 1000 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಸಖತ್ ಖುಷಿಯಿಂದ ಅಂದರೆ ನಾವು ಏನೇ ಪ್ರಯತ್ನ ಮಾಡಿದ್ರು ಅದಕ್ಕೊಂದು ಸಕ್ಸಸ್ ಸಿಕ್ತಾಗ ಆಗೋ ಖುಷಿನೇ ಬೇರೆ. ಆ ರೀತಿ ನನಗೆ ಒಂದು ಮೊದಲನೇ ಸ್ಟೆಪ್ ಅಂತಲೇ ಅನ್ಬೋದು ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ. ಸೊ ನನಗೆ ಹೇಳೋಕ್ಕಾಗಲ್ಲ, ಅದೆಲ್ಲ ಖುಷಿ ನಿಮ್ಮಿಂದನೇ ಸಿಕ್ಕಿರೋದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟು ದಿನ ನನ್ನ ವೀಡಿಯೋಸ್ಗಳನ್ನ ನೋಡಿದ್ದೀರಾ, ಮತ್ತು ಯಾರೆಲ್ಲ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿದ್ದೀರಾ, ಹೊಸದಾಗಿ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ಗಳು ಹಾಕಿದ್ದೀರಾ, ಅದರ ಸಖತ್ ಖುಷಿಯಾಗೋಂಥ ವಿಷಯನೇ ಅಂತ ಅನ್ಬೋದು. ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲೇ ಇದ್ದೀನಿ. ನಾನು ಏನು ಮಾತಾಡ್ತೀನೋ ಅಂತ ನನಗೆ ಗೊತ್ತಾಗಿಲ್ಲ, ಅಷ್ಟು ಖುಷಿಲಿದ್ದೀನಿ. ಸೊ ನನ್ನ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಹಾಗೆ ಈ ವಿಡಿಯೋದಲ್ಲಿ ನಾನು ನನ್ನ ಪರಿಚಯನ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಪರಿಚಯ ಮಾಡೋಣ ಅಂತ 1000 ಸಬ್ಸ್ಕ್ರೈಬರ್ಸ್ ಆಗಿರೋ ಖುಷಿಯಲ್ಲಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮಾಡಿರೋ ವೀಡಿಯೋಸ್ಗಳೇ ಆಗಲಿ ತುಂಬ ಒಳ್ಳೆಯ ಬಂದಿದೆ, ರೀಚ್ ಆಗಿದೆ. 2-3 ಒಂದು ವಾಟ್ಸಪ್ಗೆ ಶೇರ್ ಮಾಡೋ ವಿಡಿಯೋ ಮಾತ್ರ ಇಲ್ಲಿ ತುಂಬ ಜಾಸ್ತಿ ಓಡಿರೋ ವಿಡಿಯೋ ಅಂದರೆ ಅದು, ಮತ್ತು ಟಿವಿಗೆ ಹೇಗೆ ಫೈಲ್ಸ್ಗಳನ್ನ ಶೇರ್ ಮಾಡೋದು, ಅದೆಲ್ಲ ಸ್ಟಾರ್ಟಿಂಗಲ್ಲಿ ಮಾಡಿರೋಂಥ ವೀಡಿಯೋಸ್ಗಳು. ಇನ್ನೂ ಕೂಡ ಸಖತ್ತಾಗಿ ಟ್ರೆಂಡ್, ಒಂದು ಚೆನ್ನಾಗಿ ವ್ಯೂಸ್ ಬರ್ತಿರೋ ಅಂದರೆ ವೀಡಿಯೋಸ್ಗಳವು. ಅದರಲ್ಲೂ ಸುಮಾರು ಐಫೋನ್ ವೀಡಿಯೋಸ್ಗಳು ಕೂಡ ತುಂಬ ಟ್ರೆಂಡಿಂಗಲ್ಲಿ ಓಡ್ತಿದೆ, ಮತ್ತು ಸುಮಾರು ಅನ್ಬಾಕ್ಸಿಂಗ್ ವೀಡಿಯೋಗಳು ಕೂಡ ತುಂಬ ಚೆನ್ನಾಗಿ ಓಡಿದೆ. ಅದರಿಂದನೇ ನನ್ನ ಚಾನಲ್ಲು 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಿದ್ದು. ಸುಮಾರು ನಾನು 1 ವರ್ಷದಿಂದ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಸುಮಾರು 1 ವರ್ಷದಿಂದ ಮಾಡಿರೋದ್ರಲ್ಲಿ ನಾನು ತುಂಬ ಅಂದರೆ ಈ ಯೂಟ್ಯೂಬ್ನ ನಾನು ಕನ್ಫರ್ಮ್ ಪೂರ್ತಿ ಒಂದು ಜಾಬ್ ಆಗಿ ನಾನು ಕೆಲಸ ಮಾಡ್ತಾ ಇಲ್ಲ. ಯಾಕಂದರೆ ನಾನು 2 ರೀತಿ ಮಾಡ್ತೀನಿ. ಅಂದರೆ ಇದು ಪಾರ್ಟ್ ಟೈಮ್ ಆಗಿದೆ ನಂದು ಯೂಟ್ಯೂಬ್ ಚಾನಲ್ಲು. ಯಾಕಂದರೆ ನಾನು ಬೇರೆ ಕಡೆ ಒಂದು ಪ್ರೈವೇಟ್ ಕಂಪ್ನಿಲಿ ನಾನು ಕೆಲಸ ಮಾಡ್ತಾ ಇರ್ತೀನಿ, ಅಲ್ಲಿ ಶಿಫ್ಟ್ ವೈಸ್ ಕೆಲಸ ಮಾಡ್ತೀನಿ. ಅದರಿಂದ ನಾನು ಜಾಸ್ತಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅಷ್ಟೊಂದು ಆ್ಯಕ್ಟಿವ್ ಆಗಿ ನಾನು ಯೂಟ್ಯೂಬಲ್ಲಿ ಇರೋಕ್ಕಾಗ್ತಾ ಇಲ್ಲ. ಆದರೂ ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಮಾಡಿ ಎಷ್ಟು ವೀಡಿಯೋಸ್ಗಳನ್ನ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋಸ್ಗಳನ್ನ ಮಾಡಿ ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆಲ್ಲ ಸಪೋರ್ಟು ನನ್ನ ಫ್ಯಾಮಿಲಿ ಮೆಂಬರ್ಸು, ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಫ್ರೆಂಡ್ಸ್ಗಳು, ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾರೇ ಫ್ರೆಂಡ್ಸು ಯಾರೇ ಮೊಬೈಲ್ನ ಪರ್ಚೇಸ್ ಮಾಡಿದ್ರು ಕೂಡ ಅವರು ಫಸ್ಟು ನನಗೆ ವಿಡಿಯೋ ಮಾಡಲಿ ಅಂತಲೇ ತುಂಬ ಮೊಬೈಲ್ಸ್ಗಳನ್ನ ತಂದುಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ ನಾನು ಮಾಡಿರೋ ಅನ್ಬಾಕ್ಸಿಂಗ್ ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಯಾವುದು ಕೂಡ ನಾನು ತಗೊಂಡಿರೋ ಮೊಬೈಲ್ಸ್ ಅಲ್ವೇ ಅಲ್ಲ, ಎಲ್ಲ ನಮ್ಮ ಅವ್ರ ಫ್ರೆಂಡ್ಸು ಇಲ್ಲ ಫ್ರೆಂಡ್ಸ್ಗಳು ಯಾರೇ ಪರ್ಚೇಸ್ ಮಾಡಿದ್ರು ಫಸ್ಟು ನನಗೆ ತಂದುಕೊಟ್ಟು ಸಪೋರ್ಟ್ನ ತುಂಬ ಮಾಡಿದ್ದಾರೆ. ಅದಕ್ಕೆ ನನ್ನ ಫ್ರೆಂಡ್ಸ್ಗಳಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಅವರು ನನ್ನ ಈ 1000 ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ವೀಡಿಯೋಸ್ಗಳನ್ನ ಶೂಟ್ ಮಾಡೋದಕ್ಕೂ ಕೂಡ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದರಿಂದ ಅವರು ಕೂಡ ತುಂಬ ಥ್ಯಾಂಕ್ಸ್. ಮತ್ತು ನೀವು ಎಷ್ಟು ಜನ ಇಂಟ್ರೆಸ್ಟ್ ಕೊಟ್ಟು ನನ್ನ ವೀಡಿಯೋಸ್ಗಳನ್ನ ನೋಡಿದ್ದೀರಾ, ಅವ್ರಿಗೂ ಕೂಡ ನಿಮಗೂ ಕೂಡ ಅಷ್ಟೇ. ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದ್ರಿಂದನೇ ನಮಗೊಂದು ಮೋಟಿವೇಶನು ಎಂಕರೇಜ್ಮೆಂಟ್ ಎಲ್ಲ ಸಿಗೋದು. ಸೊ ಅದರಿಂದ ನಿಮಗೂ ಕೂಡ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ನಾನು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಾನು ಯೂಟ್ಯೂಬ್ ಬರಬೇಕು ಅಂತ ತುಂಬ ವರ್ಷಗಳಿಂದನೇ ಅಂದ್ಕೊಂಡಿದ್ದೆ. ಬಟ್ ನಾನು ಬಂದಿರೋದು ತುಂಬ ಲೇಟೇನೆ, ಎಲ್ಲ ನೋಡೋದ್ಮೇಲೆ ಬಂದಿದ್ದೀನಿ. ಬಟ್ ನನಗೆ ಯಾವಾಗಲಿಂದನೂ ಕೂಡ ಈ ಟೆಕ್ ರಿಲೇಟೆಡ್ ಈ ಮೊಬೈಲ್ ಗ್ಯಾಜೆಟ್ಸ್ಗಳು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು ಅಂದರೆ ತುಂಬ ಇಂಟ್ರೆಸ್ಟು. ಚಿಕ್ಕ ವಯಸ್ಸಿಂದನೂ ಇದೆ. ನಾನು ಮ್ಯಾಕ್ಸಿಮಮ್ಮು ಒಂದು 5th ಇಲ್ಲ 6th ಇದ್ದಾಗೆ ನಾನು ಕೀಪ್ಯಾಡ್ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ನಾ ಈಗೆಲ್ಲ ಯೂಸ್ ಮಾಡ್ತಾರೆ, ಬಟ್ ನಾವು ಇದ್ದ ಏಜಲ್ಲಿ ನಾನು ಯೂಸ್ ಮಾಡ್ತಿದ್ದೆ ಎಷ್ಟು, ಯಾಕಂದರೆ ಯಾರು ಆ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಅವಾಗಿಂದನೂ ನಾನು ಮೊಬೈಲ್ಗಳನ್ನ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಅವಾಗ್ಲಿಂದನೂ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ, ಈ ಮೊಬೈಲಿರೋ ಅಂತ ಏನೇ ಗೊತ್ತಿಲ್ಲದಿರೋದು ಏನಿದ್ರು ಕೂಡ ನನಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ. ಅದರಿಂದನೇ ನನಗೆ ಈ ಥರ ಯೂಟ್ಯೂಬಲ್ಲಿ ಬರಬೇಕು, ನನಗೆ ಗೊತ್ತಿರೋ ವಿಷಯಗಳನ್ನ ಹೇಳ್ಬೇಕು ಅಂತ ಅಂದ್ಕೊಂಡೆ ನಾನು ಯೂಟ್ಯೂಬಿಗೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಇಂಟ್ರೊಡಕ್ಷನ್ ಹೇಳ್ಬೇಕು ಅಂದರೆ, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬಂದು ರಾಜೇಂದ್ರ ಅಂತ. ನಾನು ಒಂದು ಹಳ್ಳಿಲಿರೋರು. ನಾನು ಮೈಸೂರು ಡಿಸ್ಟಿಕಲ್ಲಿರುವಂಥ ಸುತ್ತೂರು ಅನ್ನೋ ಊರಲ್ಲಿದ್ದೀನಿ. ನಂದು ಊರ್ದು ಒಂದು ಜಾತ್ರೆದ ವ್ಲಾಗ್ನು ಕೂಡ ಮಾಡಿದ್ದೀನಿ. ತುಂಬ ಜನ ಒಂದು 100-150 ಜನ ನೋಡಿದ್ದೀರಾ. ನೋಡಿಲ್ಲ ಅಂದರೆ ಬೇಕಾದ್ರೆ ನೋಡಿ, ಅದೇ ನಾನು ಇರೋವಂಥ ಊರು. ತುಂಬ ಜನಕ್ಕೆ ಗೊತ್ತಿರುತ್ತೆ ಸುತ್ತೂರು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿ, ಗೂಗಲಲ್ಲಿ ಸಿಗುತ್ತೆ. ನಮ್ಮದು ಸುತ್ತೂರು ಮಠ ಇರೋವಂಥ ಊರು. ನಾನು ಹಳ್ಳಿಲಿರೋದು. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದರೆ, ನಾನು ಹಳ್ಳಿ ಲೆವೆಲ್ಗೆ ಮಿಡಲ್ ಕ್ಲಾಸ್ ಅಂತ ಅನ್ಬೋದು. ಸಿಟಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಅಂದರೆ ಬಡವರ ರೀತಿಯೇ ಇರೋದು. ಹಳ್ಳಿಗೆ ಮಿಡಲ್ ಕ್ಲಾಸು, ಸಿಟಿಗೆ ಕಂಪೇರ್ ಮಾಡಿದ್ರೆ ಅಂದರೆ ಕೆಳಗೆ ಇರೋರು ಅಂದರೆ ಬಡವರು ಅಂತಲೇ ಇರೋದು ಅಂತ ಹೇಳ್ಬೋದು. ಆ ರೀತಿ ಇರೋವಂಥ ಬ್ಯಾಕ್ಗ್ರೌಂಡು ನಂದು.
ನಾಲೆಡ್ಜು ನನಗೆ ಯಾವುದೇ ವಿಷಯ ಆಗಲೂ ಅಷ್ಟೇ. ಬಟ್ ಈಗಿರೋದ್ರಲ್ಲಿ ನಾನು ಯಾವುದೇ ವಿಷಯ ಆದ್ರೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬ ಇದೆ. ಅದರಿಂದನೇ ಇದು ಟೆಕ್ ರಿಲೇಟೆಡ್ ತುಂಬ ವಿಡಿಯೋಸ್ಗಳನ್ನ ಮಾಡಿರೋದು. ಅದರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಳ್ಳೋದು ಅಂದರೆ ನನಗೆ ತುಂಬ ಖುಷಿ. ಅದಕ್ಕೋಸ್ಕರನೇ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು. ಅದಕ್ಕೋಸ್ಕರನೇ ಅದ್ರ ಬಗ್ಗೆನೇ ವಿಡಿಯೋನ ಮಾಡ್ತಾ ಇರೋದು. ಕ್ವಾಲಿಫಿಕೇಶನ್ ಇಲ್ಲ, ಬಟ್ ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ. ಯಾಕಂದರೆ ನಾನು ಏನೇ ಬೇಕು ಅಂದರೂ ನಾನು ಎಲ್ಲನೂ ತಿಳ್ಕೊತೀನಿ, ಎಲ್ಲನೂ ಅರ್ಥ ಮಾಡ್ಕೋತೀನಿ, ಎಲ್ಲನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ದದಕ್ಕೇ ನಾನು ಯೂಟ್ಯೂಬ್ ಜರ್ನಿಗೆ ಸ್ಟಾರ್ಟ್ ಆಗಿದ್ದು. ಸೊ ಕ್ವಾಲಿಫಿಕೇಶನ್ ಇಲ್ಲ ಅಂದರೆ ಏನು ಪರವಾಗಿಲ್ಲ, ನಮಗೆ ಸೆಲ್ಫ್ ಕಾನ್ಫಿಡೆನ್ಸು ತುಂಬ ಇರಬೇಕು, ಯಾರಿಗೇ ಆದರೂ ಅಷ್ಟೇ. ನನಗೆ ಆ ಕಾನ್ಫಿಡೆನ್ಸ್ ಇದೆ, ಅದಕ್ಕೋಸ್ಕರನೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನು ನನ್ನ ಬಗ್ಗೆ ಹೇಳ್ಬೇಕು ಅಂದರೆ, ನಾನು ಮಾಡೋಂಥ ನಮ್ಮ ಮನೆಯಲ್ಲೆಲ್ಲ ಹೇಳ್ಬೇಕು ಅಂದರೆ, ನಮ್ಮದೆಲ್ಲ ಹಂಚಿನ ಮನೆ, ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ, 4 ಕಂಬದ ತೊಟ್ಟಿ ಮನೆ ಅಂತ, ಆ ಥರ ಇರೋವಂಥ ಮನೆ. ನಮ್ದು ಯಾವುದೇ ಥರದ ತಾರಸಿ ಮನೆ ಇಲ್ಲ, ಸಿಂಪಲ್ಲಾಗಿ ಇರೋಂಥ ಮನೆ. ಬಟ್ ತುಂಬ ದೊಡ್ಡದಿದೆ. ಬಟ್ ಆ ಥರ ಮನೆ. ನನ್ನ ಸ್ಟುಡಿಯೋದು ಬೇಕಾದ್ರೆ ಒಂದು ಸಣ್ಣ ಕ್ಲಿಪ್ಸ್ ತೋರಿಸ್ತೀನಿ. ನನ್ನ ಹತ್ರ ಏನು ಜಾಸ್ತಿ ಗ್ಯಾಜೆಟ್ಗಳು ಏನಿಲ್ಲ. ಜಸ್ಟ್ ಒಂದು ಡಿಟೆಕ್ಟ್ ಒಂದು ಲೈಟ್ ಇದೆ, ರಿಂಗ್ ಲೈಟು. ಅದನ್ನು ಬಿಟ್ಟರೆ ಇನ್ನೊಂದು ಈಗ ರೀಸೆಂಟಾಗಿ ಒಂದು ಅನ್ಬಾಕ್ಸ್ ಮಾಡಿದೆ, RGB ಲೈಟು. ನಿಮಗೆ ಸೈಡಲ್ಲಿ ಕಾಣಿಸ್ತಿದೆ ಅನಿಸುತ್ತಲ್ಲ, ಆ ಲೈಟು. ಅದನ್ನು ಬಿಟ್ಟು ಒಂದು ಟೇಬಲ್ಲು, ಇದೊಂದು ಫ್ಲವರು. ಸೊ ಸೈಡ್ಗೆ ಒಂದು ಇರಲಿ ಅಂತ ಇನ್ನೊಂದು ಬ್ಯಾಕ್ಗ್ರೌಂಡ್ ಸ್ಕ್ರೀನು. ಮತ್ತು ಅದಕ್ಕೆ ಆ ಕಡೆ ಈ ಕಡೆ ಸ್ಟ್ಯಾಂಡು, ಅದು ಕೂಡ ಅಮೆಝಾನ್ ಬೇಸಿಕ್ ಅಂತ ಅನಿಸುತ್ತೆ ಆ ಸ್ಟ್ಯಾಂಡು. ಅದು ಅಷ್ಟೇ ನನ್ನ ಹತ್ರ ಇರೋಂಥ ಯೂಟ್ಯೂಬ್ ಮಾಡೋದಕ್ಕೆ ನನ್ನ ಹತ್ರ ಇರೋಂಥ ಗ್ಯಾಜೆಟ್ಸ್ಗಳು. ಮತ್ತು ಇನ್ನೊಂದು ಹೇಳ್ಬೇಕು ಅಂದರೆ, ನಾನು ವೀಡಿಯೋನ ಎಲ್ಲನೂ ಕೂಡ ಶೂಟ್ ಮಾಡೋದು ನನ್ನ iPhone 13 ನಾನು ಇವಾಗ ಮ್ಯಾಕ್ಸಿಮಮ್ ಸ್ಟಾರ್ಟಿಂಗಲ್ಲಿ ಒಂದು 7ರಿಂದ 8 ವೀಡಿಯೋ ನಿಮಗೆ ಕ್ಲಾರಿಟಿ ನೋಡಿದಾಗ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೆಲ್ಲ ನನ್ನ ಹಳೆ ಪೋಕೋ M2 Pro ಆ ಮೊಬೈಲಲ್ಲಿ ಶೂಟ್ ಮಾಡಿರೋದು. ಅದನ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ನಾನು ಶೂಟ್ ಮಾಡಿರೋದೆಲ್ಲ iPhone 13 ನಾನು ಅದಕ್ಕೋಸ್ಕರನೇ ತೊಗೊಂಡಿದ್ದು, ಕ್ಯಾಮ್ರಾಗೋಸ್ಕರ. ಈಗಲೂ ಕೂಡ ಅದನ್ನೇ ಶೂಟ್ ಮಾಡ್ತಾ ಇರೋದು. ನೀವು ನೋಡ್ತಾ ಇರೋದೆಲ್ಲ iPhone 13 ಕ್ಯಾಮ್ರಾ ಸ್ಯಾಂಪಲ್ಸೇ. ಮತ್ತು ಎಡಿಟಿಂಗ್ ಕೂಡ ಅಷ್ಟೇ. ನನ್ನ ಹತ್ರ ಯಾವುದೇ ಥರದ ಸಿಸ್ಟಮ್ಸ್ ಇಲ್ಲ. ನೆಕ್ಸ್ಟ್ ಮಂತಲ್ಲೇ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸಿಸ್ಟಮ್ನ. ಬಟ್ ಈಗ ನಾನು ಎಲ್ಲ ಎಡಿಟ್ ಮಾಡ್ತಾ ಇರೋದು ನಾನು ಮೊಬೈಲಲ್ಲೇ ಎಡಿಟ್ ಮಾಡ್ತಾ ಇರೋದು. ಎಲ್ಲನೂ ಕೂಡ ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲೇ ಪ್ರೀಮಿಯಂ ಪೈಡ್ ವರ್ಷನ್ನಲ್ಲೇ ನಾನು ಎಡಿಟ್ ಮಾಡ್ತಾ ಇರೋದು. ಅದರಿಂದ ನಾನು ಪ್ರತಿಯೊಂದು ಇಲ್ಲಿ ಗಂಟ ಮಾಡಿರೋ ಪ್ರತಿಯೊಂದು ವಿಡಿಯೋನು ಕೂಡ ನಾನು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲೇ ಎಡಿಟ್ ಮಾಡಿರೋದು. ಇದು ನನ್ನ ಪರಿಚಯ. ನಿಮಗೆ ಏನಾದರೂ ನಿಮಗೆ ಯಾವುದೇ ಥರದ ಮೊಬೈಲ್ಗಳಾಗಲಿ, ಯಾವುದಾದ್ರೂ ಗ್ಯಾಜೆಟ್ಸ್ಗಳನ್ನ ಯಾವುದನ್ನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ಕನ್ಫ್ಯೂಸ್ ಇದ್ದಾಗ, ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ದು ID ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗೆ ಬೇಕು, ಯಾವುದೇ ಮೊಬೈಲ್ನ ತೊಗೋಬೇಕು, ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ಖಂಡಿತ ಎಲ್ರಿಗೂ ಕೂಡ ಸಜೆಷನ್, ನನಗೆ ಗೊತ್ತಿರೋಷ್ಟು, ನಾನು ನೋಡಿರೋ ಪ್ರಕಾರ ಯಾವುದು ಮೊಬೈಲ್ ಬೆಸ್ಟ್ ಅದನ್ನು ಸಜೆಷನ್ ಮಾಡ್ತೀನಿ. ನೀವು ಯಾರು ಬೇಕಾದ್ರೂ ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ಮೆಸೇಜ್ ಮಾಡ್ಬೋದು. ರಾಜೇಂದ್ರ ಟೆಕ್ ಅಂತ ನಾನು ಇನ್ಸ್ಟಾಗ್ರಾಮ್ ID ಇರೋದು. ನೀವು ಯಾರು ಬೇಕಾದ್ರೂ ಬಂದು ಮೆಸೇಜ್ ಮಾಡಿ, ನಾನು ಖಂಡಿತ ಎಲ್ರಿಗೂ ಕೂಡ ನಾನು ರಿಪ್ಲೈ ಮಾಡ್ತೀನಿ. ಇದಿಷ್ಟು ನನ್ನ ವಿಡಿಯೋದಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ವಿಷಯಗಳು. ತುಂಬ ಲಾಂಗ್ ಆಯಿತು, ಶಾರ್ಟ್ ಆಯಿತು ಗೊತ್ತಿಲ್ಲ, ನಂಗೆ ಏನು ಬೇಕು ಗೊತ್ತಿಲ್ಲ. ಬಟ್ ಖುಷಿಲಿ ಅಟ್ಲೀಸ್ಟ್ ನನ್ನ ಪರಿಚಯ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಹೊಸದಾಗಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಯೂಸ್ ಆಗೋಂಥ ವಿಡಿಯೋ ಕಂಟೆಂಟ್ಗಳನ್ನೇ ಸರ್ಚ್ ಮಾಡ್ತೀನಿ. ನಾರ್ಮಲಾಗಿ ತುಂಬ ಚಾನಲ್ಸ್ಗಳಿದ್ದಾವೆ ಟೆಕ್ ರಿಲೇಟೆಡು. ಬಟ್ ನನ್ನದೇ ಆದಂಥ ಡಿಫ್ರೆಂಟ್ ಆಗಿರೋಂಥ ಕಂಟೆಂಟ್ನ ತೊಗೊಬರೋದಕ್ಕೆ ತುಂಬ ಟ್ರೈ ಮಾಡ್ತೀನಿ, ತುಂಬ ರಿಸರ್ಚ್ ಮಾಡ್ತೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯದಾಗಿ 1000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಮತ್ತೊಮ್ಮೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸಖತ್ ಖುಷಿಲೇ ಇದ್ದೀನಿ. ಇದೇ ಖುಷಿನ ಇನ್ನೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ನು ಕೂಡ ಮಾಡಿ. ನಿಮ್ಗೇನಾದ್ರು ಅನಿಸಿದ್ರೆ ದಯವಿಟ್ಟು ಏನೇ ಅನಿಸಿದ್ರು ಕಮೆಂಟಲ್ಲಿ ತಿಳಿಸಿ. ನೆಗೆಟಿವ್ ಆರ್ ಪಾಸಿಟಿವ್ನ ಎರಡನ್ನೂ ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ನೀವು ಏನೇ ಮಾಡಿದ್ರು ಅದಕ್ಕೆ ಖಂಡಿತ ನಾನು ರಿಪ್ಲೈ ಕೊಡ್ತೀನಿ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಬಾಯ್.